ದಾವಣಗೆರೆ ಅಂದರೆ ಈ ಈರುಳ್ಳಿ ಮಾರುಕಟ್ಟೆಗೆ ಸಿಕ್ಕಾಪಟ್ಟೆ ಫೇಮಸ್. ಬರೀ ನಮ್ಮ ರಾಜ್ಯದ ಭಾಗಗಳಿಂದ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಇಲ್ಲಿಗೆ ಈರುಳ್ಳಿ ಬರುತ್ತೆ. ಮಹಾರಾಷ್ಟ್ರದ ನಾಸಿಕ್ ಸೇರಿದಂತೆ ಹಲವು ಕಡೆಯಿಂದ ಟನ್ ಗಟ್ಟಲೆ ಈರುಳ್ಳಿ ಬಂದು ಸೇರುತ್ತೆ. ಇದೇ 2-3 ತಿಂಗಳ ಹಿಂದೆ ಈರುಳ್ಳಿ ಕೊಳ್ಳೋಕೆ ಕಣ್ಣೀರು ಬರ್ತಾ ಇತ್ತು, ಯಾಕಂದರೆ 150-200 ರೂಪಾಯಿ ಕೆಜಿ ಇತ್ತು. ಬಟ್ ಈಗ ಮೊನ್ನೆ ತನಕ ಕೂಡ 17-20 ರೂಪಾಯಿ ಇತ್ತು, ಹೆಂಗೋ ಮ್ಯಾನೇಜ್ ಆಗ್ತಾ ಇತ್ತು. ಆದ್ರೆ ಈಗೇನಾಗಿದೆ ಅಂದರೆ 1 ರೂಪಾಯಿಂದ 10 ರೂಪಾಯಿ ಕುಸ್ದಿದೆಯಂತೆ ಬೆಲೆ. ಈ ಮಧ್ಯೆ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಪಾಪ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 2 ವರ್ಷಕ್ಕೋ 3 ವರ್ಷಕ್ಕೋ ಒಂದ್ಸರಿ ಈರುಳ್ಳಿ ರೇಟ್ ಜಾಸ್ತಿ ಆಯಿತು ಅಂತ ಹೇಳಿದರೆ ಇಡೀ ದೇಶನೇ ಮಾತಾಡ್ತೈತಿ. ನರೇಂದ್ರ ಮೋದಿಯವರು ವಿರೋಧ ಪಕ್ಷದ ನಾಯಕರು ಮಾತಾಡಬೇಕು ಅಂತ ಈ ವಿರೋಧ ಪಕ್ಷದವರೆಲ್ಲ ಮಾತಾಡೋದಿಲ್ಲ. ಆದರೆ ಈರುಳ್ಳಿ ರೇಟ್ ಬಗ್ಗೆ ನರೇಂದ್ರ ಮೋದಿಯವರು ಮಾತಾಡ್ತಾರೆ, MP ಅವರು ಮಾತಾಡ್ತಾರೆ, ಜನ ಎಲ್ಲರೂ ಮಾತಾಡ್ತಾರೆ ರೇಟ್ ಜಾಸ್ತಿ ಆದರೆ ರೇಟ್ ಕಡಿಮೆ ಆದರೆ ಯಾರೂ ಮಾತಾಡೋದಿಲ್ಲ. ಯಾಕೆ? ಇವತ್ತು ಈರುಳ್ಳಿ ಬೆಳೆಗಾರ ಬೀದಿಗೆ ಬಿದ್ದಾನೆ. 8 ರೂಪಾಯಿ 8 ಅಣಿ ಕೆಜಿನೂ ಯಾರು ಕೇಳ್ತಾ ಇಲ್ಲ. ಇವತ್ತು ಯಾಕೆ ಮಾತಾಡ್ತಾ ಇಲ್ಲ? ಇಡೀ ದೇಶನೇ ಯಾಕೆ ಮಾತಾಡ್ತಾ ಇಲ್ಲ? ಈರುಳ್ಳಿ ಬೆಳೆಗಾರರಿಗೂ ಒಂದು ಭದ್ರತೆ ಇದೆ, ಜೀವನ ಇದೆ, ಅವನದು ಒಂದು ಕುಟುಂಬ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಒಂದು ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಬೇಕು. ಕನಿಷ್ಠ ಅಂದ್ರೂ ಈರುಳ್ಳಿ ಬೆಳೆಗಾರರಿಗೆ ಒಂದು 6,000 ರೂಪಾಯಿ ಒಂದು ಕ್ವಿಂಟಲ್ ರೇಟ್ ಸಿಕ್ಕರೆ ಏನಾದರೂ ಅವ್ನು ಬೆಳೆದಕ್ಕೆ ಅದಕ್ಕೆ ರೇಟ್ ಹಾಕತ್ತೆ. ಯಾಕೆ ಅಂತ ಹೇಳಿದ್ರೆ ಈರುಳ್ಳಿ ಬೆಳೆಯ ದೊಡ್ಡದಲ್ಲ, ಬೆಳೆದಾದ್ಮೇಲೆ ಮಾರ್ಕೆಟಿಗೆ ಹೋಗೋ ತನಕನೂ ಚೀಲದ ದುಡ್ಡು ತಾಂಬಂದು ಸುರಬೇಕು, ಅಷ್ಟು ಖರ್ಚಿರುತ್ತೆ. ರೈತರು ಈರುಳ್ಳಿ ಬೆಳೆಗಾರರು ಇವತ್ತು ಕಂಗಾಲಾಗಕ್ಕೆ ಸರ್ಕಾರನೇ ಹೊಣೆ. ಇದಕ್ಕೆ ಅದನ್ನು ಮಾರ್ಕೆಟಿಗೆ ತರಬೇಕಂತಂದರೆ ಆಗ್ತಾಯಿಲ್ಲ, ಖರ್ಚು ಬರ್ತಾಯಿಲ್ಲ, ಅದು ಮಾಡಿರೋ ಖರ್ಚು ಬರ್ತಾಯಿಲ್ಲ. ಅದನ್ನು ಎಲ್ಲ ಕೊಯ್ಲು ಮಾಡಿ ಹಾರ್ವೆಸ್ಟ್ ಮಾಡಿ ಅದನ್ನ ಹೆಚ್ಚಿ ಚೀಲ ತುಂಬಿ ಪ್ಯಾಕೆಟ್ ಮಾಡಿ ಇವತ್ತು ತಿಪ್ಪಿಗೆ ಬಿಸಿ ಹಾಕುವಂಥ ಸಂದರ್ಭ ಬಂದೈತೆ ರೈತರಿಗೆ ಕೆಸ ಆಗ್ಬಿಡತ್ರಿ ನೀರುಳ್ಳಿ. ಅದು ಈ ಎಲ್ಲರೂ ನಾಸಿಕ್ ಅಂತೇಳಿ ಹೊರಗಡೆ ನೀರುಳ್ಳಿ ಬಳಸ್ತಾರೆ, ಈ ಲೋಕಲ್ ನೀರುಳ್ಳಿನ ಯಾರೂ ಬಳಸ್ತಾ ಇಲ್ಲ. ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಈ ಲೋಕಲ್ ಮಾಯ್ಕೊಂಡ